ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಮ್ಯಾಥ್ಸ್ ನಿಮಗೆ ಗೊತ್ತಿರೋ ಹಾಗೆ TET ಎಕ್ಸಾಮಲ್ಲಿ ಮ್ಯಾಥ್ಸ್ ಬರುತ್ತೆ, HSTR ಎಕ್ಸಾಮಲ್ಲೂ ಮ್ಯಾಥ್ಸ್ ಬರುತ್ತೆ, ಬೀಟ್ ಫಾರೆಸ್ಟಲ್ಲಿ 40 ಮಾರ್ಕ್ಸಿಗೆ ಮ್ಯಾಥ್ಸ್ ಇರುತ್ತೆ. ಹಾಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ 70 ಕ್ವಶನ್ಸ್ ಇರುತ್ತೆ, 70% ಮ್ಯಾಥ್ಸ್ ಇರುತ್ತೆ. ಸೊ ಈ 4 ಎಕ್ಸಾಮಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಒಂದೇ. ಬಟ್ ಬೀಟ್ ಫಾರೆಸ್ಟರ್ಗೆ ಒಂದು ಸ್ವಲ್ಪ PUC ಮ್ಯಾಥ್ಸ್ ಬರುತ್ತೆ, ಅದರಲ್ಲಿ 10th ಲೆವೆಲ್ ಮ್ಯಾಥ್ಸಿಂದ ಆಚೆ ಕೂಡ ಇರುತ್ತೆ. ಈ ಎಲ್ಲ ಎಕ್ಸಾಮ್ಸ್ಗೆ ಎಲ್ಪ್ ಆಗೋ ಥರ ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರಾಗಿ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಬೀಟ್ ಫಾರೆಸ್ಟರ್ಗೆ ಅಂತ ಸ್ಪೆಷಲಾಗಿ ಕೋಚಿಂಗ್ ಕೊಡ್ತಕ್ಕಂಥ ರಾಜ್ಯದ ಏಕೈಕ ಸಂಸ್ಥೆ ಅಂತ ಹೇಳ್ಬೋದು. ಈಗಾಗಲೇ ಆಫ್ಲೈನ್ ಬ್ಯಾಚಸ್ ಮಾಡಿದ್ದೀವಿ, ಈಗ ಆನ್ಲೈನಲ್ಲೂ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ, ಎಲ್ಲ ಸಬ್ಜೆಕ್ಟು ಸೇರಿ ನಿಮಗೆ. ಹಾಗೆ ಓನ್ಲಿ 40 ಮಾರ್ಕ್ಸ್ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ಕೋರ್ಸ್ ಸಿಗುತ್ತೆ. ಈಗಾಗಲೇ ಕ್ಲಾಸಸ್ನ ರೆಕಾರ್ಡೆಡ್ ಕ್ಲಾಸನ್ನು ಮಾಡಿ ನಿಮಗೆ ಹಾಕಿದ್ದೀವಿ. ಸೊ ಭಾಳ ಜನ ಇದರ ಯೂಸನ್ನು ಪಡಿತಾ ಇದ್ದಾರೆ. ಸೊ ಬೇಗ ತಗೊಂಡ್ರೆ ನಿಮ್ಮ ವಿತಿನ್ ಟೈಮಲ್ಲಿ ಇವೆಲ್ಲ ಕ್ಲಾಸಸ್ನ ನೋಡಿ ನಿಮ್ಮದಾಗಿರೋ ನೋಟ್ಸ್ ರೆಡಿ ಮಾಡ್ಕೊಂಡು ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಹಾಗೆ ಈಗ ರೀಸೆಂಟ್ ನೋಟಿಫಿಕೇಶನ್ ಆಗಿರೋ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ಸು ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿ ಸ್ಪೆಷಲ್ ಆಗಿ ಫುಲ್ ಪ್ಯಾಕೇಜ್ ಕೋರ್ಸ್ ಕೂಡ ಆನ್ಲೈನಲ್ಲಿದೆ. ಮತ್ತು ಓನ್ಲಿ ಸ್ಪೆಸಿಫಿಕ್ ಪೇಪರ್, ಸೆಕೆಂಡ್ ಪೇಪರ್ ಮಾತ್ರ ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ, 9071673831 ಅಲ್ಲಿ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಮೊದಲನೇ ಕ್ವಶನ್ಗೆ ಎಂಟ್ರಿ ಆಗೋಣ. ಫಸ್ಟ್ ಕ್ವಶನ್ ನೋಡ್ರಿ. ಇಫ್ ಎ 8-digit number 941x9y2 is divisible by 72, then which of the following statements is not true? ಒಂದು ವೇಳೆ 947 1x 9y2 ಎಂಬುದು 8 ಅಂಕಿಯ ಸಂಖ್ಯೆಯು 72ರಿಂದ ಭಾಗವಾಗಬೇಕಾದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ. ಸೊ ಇದು ನೋಡ್ರಿ, x ಮತ್ತು y ಸೇರ್ಕೊಂಡು ಇದು 8 ಅಂಕಿಯ ಸಂಖ್ಯೆ. ಅಲ್ಲಿ ಕೊಟ್ಟಿರೋದು 9 4 7 1x 9y2 ಅಂತ ಕೊಟ್ಟಿದ್ದೀನಲ್ಲ, ಇದು ಟೋಟಲಿ 8 ಅಂಕೆಗಳನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ, 8-digit ನಂಬರ್. ಇದು 72ರಿಂದ 72ಇಂದ ಡಿವೈಡ್ ಆಗಬೇಕು ಅಂದ್ರೆ ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ ಯಾವ ಅಂಕೆಗಳು ಬರದೇ ಇದ್ದರೆ ಅದು ಎಕ್ಸ್ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ 4 ಆಪ್ಷನ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ನಾವು ಇದು ರಾಂಗ್ ಇದೆ ಯಾವುದು ಅಂತ ಚೆಕ್ ಮಾಡ್ಬೇಕಂದ್ರೆ ಈ ಡಿವಿಸಿಬಿಲಿಟಿ ರೂಲ್ಸ್ ಯಾರಿಗೆ ಕರೆಕ್ಟಾಗಿ ಗೊತ್ತಿರುತ್ತೋ ಅವರು ಈ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಅರ್ಹರು ಅಂತ ಹೇಳ್ಬೋದು. ಭಾಜಕತೆಯ ನಿಯಮಗಳು ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ನೀವು 72ರ ಭಾಜಕತೆಯ ನಿಯಮ ಗೊತ್ತಿರ್ಬೇಕು. ಯಾವುದೇ ಸಂಖ್ಯೆ 72ರಿಂದ ಡಿವೈಡ್ ಆಗುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಆ ಸಂಖ್ಯೆ 9ರಿಂದ ಮತ್ತು 8ರಿಂದ ಡಿವೈಡ್ ಆದರೆ ಮಾತ್ರ, 9 ಮತ್ತು 8ರಿಂದ ಡಿವೈಡ್ ಆದರೆ ಮಾತ್ರ ಆ ಕಂಪ್ಲೀಟ್ ನಂಬರು 72ರಿಂದ ಡಿವೈಡ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ ಈ ಸಂಖ್ಯೆಯಲ್ಲಿರುವ ಎಲ್ಲ ಅಂಕೆಗಳ ಮೊತ್ತ, ಸಮ್ ಆಫ್ ಆಲ್ ದ ಡಿಜಿಟ್ಸ್ ಅಂತ ಕರಿತೀವಿ. ಈ ಸಂಖ್ಯೆಯಲ್ಲಿರುವ ಎಲ್ಲ ಅಂಕೆಗಳ ಮೊತ್ತ 9ರಿಂದ ಡಿವೈಡ್ ಆದರೆ ಮಾತ್ರ ಆ ಕಂಪ್ಲೀಟ್ ನಂಬರು 9ರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದು 9ರಿಂದ ಡಿವೈಡ್ ಆಗುತ್ತೆ ಅಂತ ಟೆಸ್ಟ್ ಮಾಡ್ಬೇಕಂದ್ರೆ ಇವೆಲ್ಲ ಅಂಕೆಗಳನ್ನು ಕೂಡ ನಾವು 9 + 4 13, 13 + 7 20, 21 + 9 30, 30 + 2 32. ಈ ಎಕ್ಸ್ ಮತ್ತು ವೈಯನ್ನು ಬಿಟ್ಟು ಉಳಿದಿರೋ ಎಲ್ಲ ಅಂಕೆಗಳನ್ನು ಕೂಡಿದಾಗ 32 ಬಂತು. ಸೊ ಹಾಗಾದರೆ ಈ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರೋ ಅಂಕೆಗಳ ಮೊತ್ತ ಎಷ್ಟಾದರೆ ಮಾತ್ರ ಅದು ನೆಕ್ಸ್ಟ್ 9ರಿಂದ ಡಿವೈಡ್ ಆಗುತ್ತೆ ಅಂದರೆ ಈ 32ರ ನಂತರ 9ರಿಂದ ಡಿವೈಡ್ ಆಗೋ ಸಂಖ್ಯೆ ಅದು 36. ಅದೇ 32ರ ನಂತರ 9ರಿಂದ ಡಿವೈಡ್ ಆಗೋ ಸಂಖ್ಯೆ ಅದು 45. ಈ 32ಕ್ಕೆ ಎಷ್ಟು ಕೂಡಬೇಕಂದ್ರೆ 4 ಕೂಡಿದರೆ 36 ಆಗುತ್ತೆ, ಅವಾಗ ಮಾತ್ರ ಅದು 9ರಿಂದ ಡಿವೈಡ್ ಆಗುತ್ತೆ. ಈ 32ಕ್ಕೆ ಇನ್ನು 13 ಕೂಡಿದರೆ 45 ಆಗುತ್ತೆ, ಅವಾಗ ಆ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಇದರ ಅರ್ಥ ಈ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರೋ ಅಂಕೆಗಳ ಮೊತ್ತ 4 ಆಗಬೇಕು, ಇಲ್ಲ 13 ಆಗಬೇಕು. ಈ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರೋ ಅಂಕೆಗಳ ಮೊತ್ತ 4 ಬಂದರೂ ಕೂಡ ಈ ನಂಬರು 9ಇಂದ ಡಿವೈಡ್ ಆಗುತ್ತೆ. ಅದೇ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರೋ ಅಂಕೆಗಳ ಮೊತ್ತ 13 ಬಂದರೂ ಕೂಡ ಆ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಇವಾಗ ಆಪ್ಷನ್ಸ್ ನೋಡೋಣ.
ಸೊ ಎಕ್ಸ್ ಪ್ಲೇಸಲ್ಲಿ 3, ವೈ ಪ್ಲೇಸಲ್ಲಿ 1 ಹಾಕಿದ್ರೆ 3 1 4 ಆಗುತ್ತೆ ನೋಡ್ರಿ. 4 ಬರಬೇಕು ಅಂತ ಹೇಳಿದೀನಿ ಅಂದರೆ ಸೊ ಎಕ್ಸ್ ಜಾಗದಲ್ಲಿ 3, ವೈ ಜಾಗದಲ್ಲಿ 1 ಬಂದರೆ ಈ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಅದೇ ಎಕ್ಸ್ ಜಾಗದಲ್ಲಿ 8, ವೈ ಜಾಗದಲ್ಲಿ 5 ಹಾಕಿದ್ರೆ 8 + 5 13 ಬರುತ್ತೆ. ಇಲ್ಲಿ ಹೇಳ್ಕೊಟ್ಟಿದ್ದು ನೋಡ್ರಿ, ಎಕ್ಸ್ ಮತ್ತು ವೈ ಜಾಗದಲ್ಲಿ 13 ಬಂದರೂ ಕೂಡ ಆ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಈ 2 ಅಂಕಿಗಳನ್ನು ಹಾಕಿದರೂ ಕೂಡ ಅದು 9ಇಂದ ಡಿವೈಡ್ ಆಗುತ್ತೆ. ಎಕ್ಸ್ ಪ್ಲೇಸಲ್ಲಿ 4, ವೈ ಪ್ಲೇಸಲ್ಲಿ 9 ಹಾಕಿದ್ರೆ 4 + 9 13 ಬರುತ್ತೆ. ಹೇಗೇನು ನೋಡ್ರಿ 13 ಆಗಿದೆ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರೋ ಅಂಕೆಗಳ ಮೊತ್ತ ಅಂದರೆ ಆ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. 9 + 5 ಕೂಡ್ರಿ 14 ಬರುತ್ತೆ. ಸೊ ಎಕ್ಸ್ ಮತ್ತು ವೈ ಸೇರಿ 14 ಆಗ್ತು ಅಂದರೆ 32 + 14 ಅಂದರೆ 46 ಆಗುತ್ತೆ. ಇವಾಗ ಈ 46 9ರಿಂದ ಡಿವೈಡ್ ಆಗಲ್ಲ ಅಂದರೆ ಕಂಪ್ಲೀಟ್ ನಂಬರು 9ಇಂದ ಡಿವೈಡ್ ಆಗಲ್ಲ. 9ಇಂದ ಡಿವೈಡ್ ಆಗದೆ ಇದ್ರೆ ಅದು 72ರಿಂದನೂ ಡಿವೈಡ್ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ 3 ಹೇಳಿಕೆಗಳು ಸರಿ ಇದಾವೆ. ಎಕ್ಸ್ ಇರತ್ರ 3, ವೈ ಇರತ್ರ 1, ಎಕ್ಸ್ ಇರತ್ರ 8, ವೈ ಇರತ್ರ 5, ಎಕ್ಸ್ ಇರತ್ರ 4, ವೈ ಇದ್ದತ್ರ 9 ಹಾಕಿದ್ರೆ ಅದು 9ಇಂದ ಡಿವೈಡ್ ಆಗುತ್ತೆ. ಬಟ್ ಎಕ್ಸ್ ಇರತ್ರ 9, ವೈ ಇದ್ದತ್ರ 5 ಹಾಕಿದ್ರೆ ಇದು 9ಇಂದ ಡಿವೈಡ್ ಆಗಲ್ಲ. ಸೊ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದರೆ ಇದೇ ಸರಿಯಾಗಿಲ್ಲ ಅಂತ ಹೇಳ್ಬೋದು. ಇವೆಲ್ಲವೂ ಕರೆಕ್ಟ್ ಇದಾವೆ. ಗೊತ್ತಾಯ್ತಾ ಯಾವ ಥರ ಸಿಂಪಲ್ ಕ್ಲೂ ಯೂಸ್ ಮಾಡ್ಕೊಂಡು ಆನ್ಸರ್ ಪತ್ತೆ ಹಚ್ಚೋದು. ಸೊ ಈ ಥರ ಒಂದು ಅಪ್ಲೈಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಆನ್ಸರ್ ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಎ ಶಾಪ್ಕೀಪರ್ ಸೆಲ್ಸ್ ಎನ್ ಆರ್ಟಿಕಲ್ ಫಾರ್ ₹324 ಆಫ್ಟರ್ ಗಿವಿಂಗ್ ಎ ಡಿಸ್ಕೌಂಟ್ ಆಫ್ 28% ಆನ್ ಇಟ್ಸ್ ಮಾರ್ಕ್ಡ್ ಪ್ರೈಸ್. ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ₹300. If he sells the article by giving 18% discount on its same market price, then what will be his profit percent ಅಂತ ಕೇಳಿದ್ದಾನೆ. ನೋಡಿರಿ, ಪ್ರಶ್ನೆ ಅರ್ಥ ಆಗಬೇಕು. ಪ್ರಶ್ನೆ ಅರ್ಥ ಆದರೆ ಆನ್ಸರ್ ಮಾಡೋದು ಸಿಂಪಲ್ಲಾಗಿ ಹೇಳ್ಕೊಡ್ತೇನೆ ನಿಮಗೆ. ಒಬ್ಬ ವ್ಯಾಪಾರಿಯು ಒಂದು ವಸ್ತುವಿನ ನಮೂದಿಸಿದ ಬೆಲೆಯ ಮೇಲೆ 28% ರಿಯಾಯಿತಿ ಕೊಟ್ಟು 324ಕ್ಕೆ ಮಾರ್ತಾನೆ. ನೋಡ್ರಿ, ಒಂದು ಯಾವುದೇ ವಸ್ತು ತಗೊಂಡ್ರೆ, ಸೊ ಯಾವುದಾದ್ರೂ ವಸ್ತು ತಗೋಬೋದು. ನೋಡ್ರಿ, ನಾವಿಲ್ಲಿ ರಿಮೋಟ್ ಇದೆ ಅಂದರೆ ರಿಮೋಟ್ ಮೇಲೆ ಒಂದು ಏನು ಹಾಕಿರ್ತಾನೆ ಅಂದರೆ ಮಾರ್ಕೆಟ್ ಪ್ರೈಸ್ ಅಂತ ಹಾಕಿರ್ತಾನೆ, MRP ಅಂತ. ಅದೇ ರೀತಿ ಒಂದು ಮೊಬೈಲ್ ಫೋನ್ ಇದೆ ಅಂದರೆ ಮೊಬೈಲ್ ಫೋನ್ ಮೇಲೆ MRP, ಆ ಬಾಕ್ಸ್ ಮೇಲೆ MRP ರೇಟ್ ಇರುತ್ತೆ, ನಮೂದಿಸಿದ ಬೆಲೆ ಅಂತ ಕರಿತೀವಿ. ಮಾರ್ಕೆಟ್ ರಿಟೇಲ್ ಪ್ರೈಸ್ ಅಂತ ಹೇಳ್ತಾರಲ್ಲ. ಸೊ ಒಂದು ವಸ್ತುವಿನ ಮೇಲೆ ಎಷ್ಟು ರೇಟ್ ಪ್ರಿಂಟ್ ಆಗಿರುತ್ತಲ್ಲ ಅದ್ರ ಮೇಲೆ 28% ಡಿಸ್ಕೌಂಟ್, ರಿಯಾಯಿತಿ ಅಂದರೆ 28% ಡಿಸ್ಕೌಂಟ್ ಕೊಡ್ತಾನೆ. ವಸ್ತುವಿನ ಮೇಲೆ ರೇಟ್ ಎಷ್ಟು ಪ್ರಿಂಟ್ ಮಾಡಿರ್ತಾರಲ್ಲ ಅದ್ರ ಮೇಲೆ 28% ಡಿಸ್ಕೌಂಟ್ ಕೊಟ್ಟು ಅದನ್ನು ₹324 ಮಾರ್ತಾ ಇದ್ದಾನೆ ಅಂತ. ಆ ವಸ್ತುವಿನ ಕೊಂಡ ಬೆಲೆ ₹300 ಆಗಿರುತ್ತೆ. ಆ ಒಂದು ಅಂಗಡಿಯವನು ಆ ವಸ್ತುವನ್ನು ₹300 ಕೊಂಡ್ಕೊಂಬಂದಿರ್ತಾನೆ. ಬಟ್ MRP ಬೇರೆ ರೇಟ್ ಹಾಕಿರ್ತಾನೆ. ಅದ್ರ ಮೇಲೆ 28% ಡಿಸ್ಕೌಂಟ್ ಕೊಟ್ಟು ₹324 ಮಾರಾಟ ಮಾಡ್ತಾ ಇದ್ದಾನೆ ಅಂತ. ಒಂದು ವೇಳೆ ಆ ವಸ್ತುವನ್ನು 28% ರಿಯಾಯಿತಿಯ ಬದಲಾಗಿ 18% ರಿಯಾಯಿತಿಯಲ್ಲಿ ಮಾರಿದಾಗ, 28% ಡಿಸ್ಕೌಂಟ್ ಬದಲಾಗಿ ಓನ್ಲಿ 18% ಡಿಸ್ಕೌಂಟಲ್ಲಿ ಮಾರಿದಾಗ ಅವನಿಗೆ ದೊರೆಯುವ ಶೇಕಡ ಲಾಭ ಎಷ್ಟು ಪರ್ಸೆಂಟ್ ಅಂಗಡಿಯವನಿಗೆ ಲಾಭ ಸಿಗ್ತಾ ಇತ್ತು ಅಂತ ಪ್ರಶ್ನೆ ಕೇಳಿದನು. ಇದನ್ನ ಆನ್ಸರ್ ಮಾಡೋ ಸಿಂಪಲ್ ಮೆಥಡ್ ನೋಡ್ರಿ. 28% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಎಷ್ಟು ಪರ್ಸೆಂಟ್ ಅಮೌಂಟಿಗೆ ಮಾರಾಟ ಮಾಡ್ತಾನೆ ಅಂದರೆ ನೋಡಿರಿ, 28% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ 100ರಲ್ಲಿ 28 ಮೈನಸ್ ಮಾಡಿರಿ, ಇನ್ನು 72% ರೇಟಿಗೆ ಆ ಮೇಲೆ MRP ಎಷ್ಟಿರುತ್ತಲ್ಲ ಅದ್ರ ಮೇಲೆ 28% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಆ MRP ಬೆಲೆಯ ಮೇಲಿನ 72% ಅಮೌಂಟಿಗೆ ಮಾರ್ತಾ ಇದ್ದಾನೆ ಅಂತ. ಆ 72% ಅಮೌಂಟ್ ಅಂದರೆ ಮಾರಿದ ಬೆಲೆ 324 ಅಲ್ಲ, 324 ಬರೀತೀನಿ. 72% ₹324 ಆದರೆ ಒಂದು ವೇಳೆ ಅವನು 18% ರಿಯಾಯಿತಿಯಲ್ಲಿ ಮಾರ್ತಾ ಇದ್ದಾನೆ ಅಂದರೆ 18% ರಿಯಾಯಿತಿ ಕೊಟ್ಟಿದ್ದಾನೆ MRP ಮೇಲೆ. ಈಗ 18% ಕೊಡ್ತಾನೆ ಅಂದರೆ MRP ಬೆಲೆಯ ಮೇಲಿನ 82% ಮಾರ್ತಾ ಇದ್ದಾನೆ ಅಂತ. 18% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಒಂದು ವೇಳೆ 82%ಗೆ ಮಾರೋದಾದರೆ ಎಷ್ಟಕ್ಕೆ ಮಾರಬೇಕು ಅಂತ ಕಂಡಿಡ್ಕೊಳ್ಳೋಣ. 72%ಗೆ ₹324 ಮಾರೋದಾದರೆ ಸೊ 18% ರಿಯಾಯಿತಿ ಕೊಡೋದಾದರೆ 82% ಅಮೌಂಟಿಗೆ ಮಾರ್ತಾನೆ ಅಂತ. 82% ಎಷ್ಟು ಬರುತ್ತೆ ಅಂತ ಕಂಡಿಡ್ಕೊಳ್ಳೋಣ. ಸೊ ಯಾವಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡೋಣ. ಇದು ನಮಗೆ 24 ಮಗ್ಗಿ ಬಂತು ಅಂದರೆ 24 ಅಂದರೆ 6 2 8 ಇಲ್ಲ, 12 6 72 ಕ್ಯಾನ್ಸಲ್ಲು, 12 2 24 8 ಉಳಿಯುತ್ತೆ, 12 84 ಕ್ಯಾನ್ಸಲ್ಲು, 3 2 6 3 9 27 ಕ್ಯಾನ್ಸಲ್ಲು, 2 4 8 2 1 2 ಕ್ಯಾನ್ಸಲ್ಲು, 9 × 1 9 9 × 4 36 ಅಂದರೆ ₹369 ಮಾರ್ತಾನೆ ಅಂತ.
18% ಡಿಸ್ಕೌಂಟಲ್ಲಿ ಮಾರಿದರೆ 369 ರೂಪಾಯಿಗೆ ಮಾರ್ತಾನೆ ಅಂತ. ಇವಾಗ ನೋಡ್ರಿ, ಅವ್ನು ವಸ್ತುವಿನ ಕೊಂಡ್ಕೊಂಡಿರೋದು 300 ರೂಪಾಯಿಗೆ, 369 ರೂಪಾಯಿಗೆ ಮಾರಿದ ಅಂದರೆ ಅವನಿಗೆ ಲಾಭ ಆಗುತ್ತೆ. ಎಷ್ಟು ಲಾಭ ಅಂತ ಕಂಡುಹಿಡಿಬೇಕು, ಅದನ್ನೇ ನಾವು ಶೇಕಡ ಲಾಭ ಅಂತ ಕರಿತೀವಿ. ಸೊ 300 ರೂಪಾಯಿಗೆ ಆ ವಸ್ತುವನ್ನು ಕೊಂಡ್ಕೊಂಬಿಟ್ಟು 300 ರೂಪೀಸ್ಗೆ ಪರ್ಚೇಸ್ ಮಾಡಿ 369 ರೂಪೀಸ್ಗೆ ಸೇಲ್ ಮಾಡಿದ್ರೆ ಅಂದರೆ 69 ರೂಪೀಸ್ ಪ್ರಾಫಿಟ್ ಆಗುತ್ತೆ. 300 ರೂಪಾಯಿ ಕೊಂಡ್ಕೊಂಡು ನೀವೇನಾದ್ರು ವಸ್ತುವನ್ನು 369 ರೂಪಾಯಿಗೆ ಮಾರಿದ್ದೆ ಆದರೆ 69 ರೂಪಾಯಿ ಲಾಭ ಬರುತ್ತೆ. ಶೇಕಡ ಲಾಭ ಕಂಡುಹಿಡಿಬೇಕಾದ್ರೆ ಫಸ್ಟ್ ಆಫ್ ಆಲ್ ಲಾಭ ಆಗಿರೋದು 69 ರೂಪಾಯಿ, 69 ರೂಪೀಸ್ ಪ್ರಾಫಿಟ್. ಎಷ್ಟಕ್ಕೆ ಅಂದರೆ ಅವ್ನು ಕೊಂಡ್ಕೊಂಡಿದ್ದು 300 ರೂಪಾಯಿಗಲ್ಲ, 300 ರೂಪಾಯಿ ಕೊಂಡ್ಕೊಂಡಿದ್ದಂದ್ರೆ 300 ರೂಪಾಯಿಗೆ 69 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟು ಲಾಭ ಅಂತ ಕಂಡುಹಿಡಿಬೇಕು. 100 1 100 3 300 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 3ರಿಂದ ಡಿವೈಡ್ ಮಾಡಿರಿ, 3 2 6 3 3 9 ಕ್ಯಾನ್ಸಲ್ ಆದರೆ ಟೋಟಲಿ ಅವನಿಗೆ 23% ಲಾಭ ಸಿಗುತ್ತೆ ಅಂತ, 23% ಆಗುತ್ತೆ. ಇಲ್ಲಿ 23% ಅನ್ನೋದು ನೋಡ್ರಿ ಕೊಟ್ಟಿರೋ ಆಪ್ಷನ್ಸಲ್ಲಿ 4th ಆಪ್ಷನಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ಕ್ಲಾಸ್ನ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಆ PDF ಲಿಂಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗಲ್ಲ ಮುಂದಿನ ಪ್ರಶ್ನೆಗೆ. ದ ಲೆಂತ್ಸ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಆಫ್ ಎ ಟ್ರಾಪೀಸಿಯಮ್ ಆರ್ 11 centimeter and 25 centimeter and the distance between them is 12 centimeter. Its area is equal to the area of a rectangle whose sides are in the ratio 3:2. ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಅಂತ ಕ್ವಶನ್ ಇದೆ. ನೋಡ್ರಿ, ಕನ್ನಡದಲ್ಲಿ ಹೋದ್ರಿ ಪ್ರಶ್ನೆ. ಒಂದು ತ್ರಾಪಿಜ್ಯದ ಸಮಾಂತರ ಬಾಹುಗಳು 11 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಆಗಿದ್ದು ಅವುಗಳ ನಡುವಿನ ಅಂತರ 12 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ತ್ರಾಪಿಜ್ಯ ಅಂದರೆ ಫಸ್ಟ್ ನಮ್ಮ ಮೈಂಡಲ್ಲಿ ಬರೋದು ಯಾವ ಥರ ಇರಬೇಕು, ಆ ತ್ರಾಪಿಜ್ಯ ಅಂದರೆ ಈ ರೀತಿ ಇದ್ದರೆ ನಾವು ತ್ರಾಪಿಜ್ಯ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಟ್ರಾಪೀಸಿಯಂ ಅಂತ ಕರಿತೀವಿ, ಕನ್ನಡದಲ್ಲಿ ತ್ರಾಪಿಜ್ಯ. ಇದು ನೋಡ್ರಿ, ಈ ಲೈನು ಮತ್ತು ಈ ಲೈನೆಲ್ಲ ಸಮಾಂತರ ಬಾಹುಗಳು ಅಂತ ಕರಿತೀವಿ. ಒಂದು ಬಾಹುವಿನ ಉದ್ದ 11 ಸೆಂಟಿಮೀಟರ್ ಇದೆ, B = 11 ಬರೀತೀನಿ. ಮತ್ತೊಂದು ಬಾಹುವಿನ ಉದ್ದ 25 ಇದೆ ಅಂದರೆ A = 25 ಸೆಂಟಿಮೀಟರ್ ಬರೀತಾ ಇದ್ದೀನಿ. ಅವುಗಳ ನಡುವಿನ ಅಂತರ, ಇವೆರಡು ಸಮಾಂತರ ಬಾಹುಗಳ ನಡುವಿನ ಅಂತರ ಅಂದರೆ ಈ ತ್ರಾಪಿಜ್ಯದ ಎತ್ತರ ಆಗಿರುತ್ತೆ, ಅದು 12 ಸೆಂಟಿಮೀಟರ್ ಇದೆ. ಸೊ H = 12 ಸೆಂಟಿಮೀಟರ್ ಅಂತ ಬರೀತೀನಿ. ಸೊ ಹಾಗಾದರೆ ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯಬೇಕು. ತ್ರಾಪಿಜ್ಯದ ವಿಸ್ತೀರ್ಣ, ಏರಿಯಾ ಆಫ್ ಟ್ರಾಪೀಸಿಯಂ ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನೀವು ಇದಕ್ಕೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇರೋದು. ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ½ × H × A + B ಅಂತ ಬರಿತೀವಿ. ಸೊ ಇಲ್ಲಿ 1/2 H ಅಂದರೆ ಈ ತ್ರಾಪಿಜ್ಯದ ಎತ್ತರ ಅಥವಾ ಅವುಗಳ ನಡುವಿನ ಅಂತರ ಅಂತ ಇದೆಯಲ್ಲ, ಅದೇ ಎತ್ತರ ಆಗಿರುತ್ತೆ, 12 ಸೆಂಟಿಮೀಟ್ರ್. A + B ಅಂದರೆ ಈ 25 + 11 ಕೂಡ್ರಿ ಇವೆರಡು. A ಅಂದರೆ 25, B ಅಂದರೆ 11, ಇವೆರಡು ಕೂಡಿದಾಗ 36 ಬರುತ್ತೆ. 36 ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. 2 1 2 6 12 ಕ್ಯಾನ್ಸಲ್ ಆಗುತ್ತೆ. 36 × 6 ಗುಣಾಕಾರ ಮಾಡಿದ್ರೆ ಈ ತ್ರಾಪಿಜ್ಯದ ವಿಸ್ತೀರ್ಣ 216 ಚದರ ಸೆಂಟಿಮೀಟ್ರ್ ಬರುತ್ತೆ. ಇವಾಗ ಮುಂದೆ ಹೋದರೆ ಈ ತ್ರಾಪಿಜ್ಯದ ವಿಸ್ತೀರ್ಣವು ನೋಡ್ರಿ, ಇದರ ವಿಸ್ತೀರ್ಣವು ಬಾಹುಗಳ ಅನುಪಾತ 3:2 ಹೊಂದಿರುವ ಆಯತದ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂತ. ಈ ತ್ರಾಪಿಜ್ಯದ ವಿಸ್ತೀರ್ಣ ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ 3:2 ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಆಯತದ ಉದ್ದವನ್ನು 3x ಅಂತ ತಗೊಂಡು ಆಯತದ ಅಗಲವನ್ನು 2x ಅಂತ ಬರ್ಕೊಂಡ್ರೆ 3:2 ಅನುಪಾತವನ್ನು ಹೊಂದಿರೋ ಆಯತದ ವಿಸ್ತೀರ್ಣಕ್ಕೆ ಸಮ ಇದೆ ಅಂತ. ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣ ಈ ಆಯತದ ವಿಸ್ತೀರ್ಣಕ್ಕೆ ಸಮ ಇದೆ ಅಂತ ಹೇಳಿದಾನೆ. ಅಂದರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ ಅಂತ. ಸೊ ಇಲ್ಲಿ ಉದ್ದ ಏನಿದೆ ಅಂದರೆ 3x ಬರಿತಾ ಇದೀನಿ, ಅಗಲ 2x ಅಂತ ಬರ್ಕೊಂಡಿನಿ, ಯಾಕಂದ್ರೆ ರೇಷೋ 3:2 ಇದೆ. ಆಯತದ ವಿಸ್ತೀರ್ಣ ಈ ತ್ರಾಪಿಜ್ಯದ ವಿಸ್ತೀರ್ಣಕ್ಕೆ ಸಮ ಅಂತಿರೋದ್ರಿಂದ ಈ ಆಯತದ ವಿಸ್ತೀರ್ಣ A ಇದ್ದರೆ 216 ಬರೀಬೇಕು. ಸೊ ಇವಾಗ 216 ಹೀಗೆ ಇರಲಿ, 3 × 2 6 ಬರುತ್ತೆ, x × x x² ಆಗುತ್ತೆ. 6ರಿಂದ ಏನು ಡಿವೈಡ್ ಮಾಡಿರಿ, 6 3 18, 3 ಉಳಿಯುತ್ತೆ, ಮತ್ತು 6 6 36 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x² ಇರೋದ್ರಿಂದ ಇದನ್ನ 6² ಅಂತ ಬರ್ಕೋಬೋದು. 36ನ ರೈಟ್ ಸೈಡಲ್ಲಿ x² ಇದೆ, ಸ್ಕ್ವೇರ್ ಕ್ಯಾನ್ಸಲ್ ಆದರೆ x = 6 ಬರುತ್ತೆ. ನೋಡ್ರಿ, ಉದ್ದ 3x ಇದೆಯಲ್ಲ, 3 × x ಅಂದರೆ 6, 3 6 ಎಷ್ಟು ಬರುತ್ತೆ, 18 ಸೆಂಟಿಮೀಟ್ರ್ ಉದ್ದ ಇದೆ ಅಂತ. ಆಗಲ್ಲ 2x ಅಲ್ಲ, x ಅಂದರೆ 6, 2 × 6 ಅಂದರೆ 2 6 12 ಸೆಂಟಿಮೀಟ್ರ್ ಅಗಲ ಬರುತ್ತೆ. ಸೊ ಇದು 18 ಇದೆ ಅಂದರೆ ಇದು ಆಪೋಸಿಟ್ ಸೈಡ್ ಇದು 18 ಇರುತ್ತೆ, ಇದು 12 ಇದೆ ಅಂದರೆ ಆಪೋಸಿಟ್ ಸೈಡ್ ಇದು ಕೂಡ 12 ಇರುತ್ತೆ.
ಆಯತ ಅಂದರೆ ರೆಕ್ಟ್ಯಾಂಗಲ್ ಅಂದರೆ. ಸೊ ಇದರ ಪೆರಿಮೀಟರ್ ಕೇಳಿದ್ದಾನೆ, ಸುತ್ತಳತೆ ಎಷ್ಟು ಆಯತದ ಸುತ್ತಳತೆ ಅಂತ ಕೇಳಿದ್ದಾನೆ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಕ್ವಶನಲ್ಲಿ ಕೇಳಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ 18 + 12 30, 30 + 18 48 + 12 ಅಂದರೆ 60 ಸೆಂಟಿಮೀಟರ್ ಆಗುತ್ತೆ. ಸುತ್ತಳತೆ ಅಂದರೆ ಪೆರಿಮೀಟರ್ 4 ಬಾಹುಗಳ ಅಳತೆಗಳ ಮೊತ್ತವನ್ನು, ಈ 4 ಔಟರ್ ಲೈನ್ಸ್ ಇದಾವಲ್ಲ ಇವೆಲ್ಲ ಬಾಹುಗಳನ್ನು ಕೂಡ್ರಿ ಅದೇ ಸುತ್ತಳತೆ ಆಗಿರುತ್ತೆ, 60 ಸೆಂಟಿಮೀಟರ್ ಬರುತ್ತೆ. ಈ ಕ್ವಶನ್ಗೆ ಫೈನಲ್ ಆನ್ಸರು 60 ಸೆಂಟಿಮೀಟರ್. 4th ಆಪ್ಷನಲ್ಲಿ ಇದೆಯಲ್ಲ ಇದು ಸರಿ ಉತ್ತರ ಆಗುತ್ತೆ. ಅಥವಾ ಇನ್ನೂ ಒಂದು ಸಿಂಪಲ್ ಕ್ಲೂ ಏನು ಅಂದರೆ 3:2 ಅಂತ ಇದೆಯಲ್ಲ, 3:2 ಅಂದರೆ 3 2 6 ಬರುತ್ತೆ. 6ರಿಂದ ಡಿವೈಡ್ ಆಗೋ ನಂಬರ್ಸ್ ಇದರಲ್ಲಿ ನೋಡ್ಕೊಂಡ್ರೆ ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ, ಇದೊಂದೇ ಡಿವೈಡ್ ಆಗೋದು, ಇದೇ ರೈಟ್ ಆನ್ಸರ್ ಅಂತ ಸಿಂಪಲಾಗಿ ಹೇಳ್ಬೋದು. ಸೊ ಈ ವಿಚಾರನೂ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದೆ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ಗೆ ಸೊ ಆನ್ಲೈನಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಇನ್ ಡೀಟೇಲಾಗಿ ಟಾಪಿಕ್ ವೈಸ್ ಕ್ಲಾಸ್ ಮಾಡಿದ್ದೀವಿ. ಸೊ ನೀವು ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ 1:20 ಲೀಸ್ಟ್ ಅನೌನ್ಸ್ ಮಾಡಿದ ಆದಮೇಲೆ ನೀವು ಕ್ಲಾಸಸ್ನ ಪರ್ಚೇಸ್ ಮಾಡೋದಕ್ಕಿಂತ ಈಗಲೇ ಕ್ಲಾಸ್ ಪರ್ಚೇಸ್ ಮಾಡಿದ್ರೆ ಡೈಲಿ ಕ್ಲಾಸ್ ವಾಚ್ ಮಾಡಿ ನೋಟ್ಸ್ ಮಾಡಿ ಪ್ರಿಪೇರ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಅದೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಹಾಕಿದಾಗ ಬಾವಿ ತೋಡೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಎಕ್ಸಾಮ್ ಡೇಟ್ ಬರುತ್ತೆ, ಖಂಡಿತ ಕಾಲ್ಫರ್ ಆಗಿದೆ ಅಂದರೆ ಎಕ್ಸಾಮ್ ಡೇಟು ಬರುತ್ತೆ, 1:20 ಲೀಸ್ಟ್ ಬರುತ್ತೆ. ಸೊ ಬಿಫೋರ್ ಆಗಿ ನೀವು ಪ್ರಿಪೇರ್ ಆಗಲೇಬೇಕು. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿ ಇನ್ನೊಂದು ವಾರ ಇದ್ದಂಗೆ ನೀವು ಕೋರ್ಸ್ ಪರ್ಚೇಸ್ ಮಾಡಿದ್ರೆ ಇದು ವೇಸ್ಟ್ ಆಫ್ ಮನಿ ಆಗುತ್ತೆ. ಸೊ ಬಿಫೋರೇ ಪರ್ಚೇಸ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಅದರ ಚಿತ್ರಣ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಪ್ರಾಡಕ್ಟ್ ಆಫ್ 2 rational numbers is -40/3. If one of the 2 numbers is -5/2, then the reciprocal of the other number lies between ಅಂತ ಕೊಟ್ಟಿದ್ದಾನೆ. reciprocal of the other number lies between ಅಂತ ಕ್ವಶನ್ ಕೇಳಿದ್ದಾನೆ ಇಲ್ಲಿ. ಸೊ 2 ರ್ಯಾಷನಲ್ ನಂಬರ್ಸ್, 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ -40/3 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ -5/2 ಆದರೆ ಅದರ ವ್ಯುತ್ಕ್ರಮ ಸಂಖ್ಯೆಯು ಈ ಕೆಳಗಿನ ಯಾವ ಸಂಖ್ಯೆಗಳ ನಡುವೆ ಇರುತ್ತದೆ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, 2 ರ್ಯಾಷನಲ್ ನಂಬರ್ಸಲ್ಲಿ ಒಂದು ಸಂಖ್ಯೆ -5/2 ಇದೆ, ಮತ್ತೊಂದು ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಎಕ್ಸ್ ಅಂತೀನಿ. ಇವೆರಡ ಗುಣಲಬ್ಧ -40/3 ಅಂತ ಬರ್ತಾ ಇದೆ. -5/2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಇದನ್ನು ಇನ್ನೊಂದು ಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿದಾಗ ಗುಣಲಬ್ಧ -40/3 ಬರ್ತಾ ಇದೆ ಅಂತ. ಹಾಗಾದರೆ ಇನ್ನೊಂದು ಸಂಖ್ಯೆ ಅಂದರೆ ಇದು ಎಕ್ಸ್ ಕಂಡು ಹಿಡ್ಕೋಬೇಕು. ಸೊ ಎಕ್ಸ್ ಕಂಡು ಹಿಡ್ಕೋಬೇಕು ನೋಡ್ರಿ, ಈ ಮೈನಸ್ ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ, 5 1 5 8 40 ಕ್ಯಾನ್ಸಲ್ ಆಗುತ್ತೆ. ಈ 2 ರೈಟ್ ಸೈಡಿಗೆ ಹೋದರೆ ಕೆಳಗಿರೋದು ಮೇಲಾಗುತ್ತೆ, 8 × 2 / 3 ಬರುತ್ತೆ, 8 2 16/3 ಬರುತ್ತೆ. ಸೊ ಇನ್ನೊಂದು ಸಂಖ್ಯೆ 16/3 ಬಂತು. ಅದರ ರೆಸಿಪ್ರೋಕಲ್ ವ್ಯುತ್ಕ್ರಮ ರೂಪ ಅಂದರೆ ಇದು ಉಲ್ಟಾ ಮಾಡಿದರೆ 3/16 ಆಗುತ್ತೆ, 3/16. ಸೊ 3/16 ನೀವು ಡೆಸಿಮಲಲ್ಲಿ ಬರ್ಕೊಳ್ರಿ. ಡೆಸಿಮಲಲ್ಲಿ ಅಂದರೆ 16ರಿಂದ 3 ಡಿವೈಡ್ ಮಾಡಿರಿ, 16ರಿಂದ 3 ಡಿವೈಡ್ ಮಾಡಿ ಈ ಥರ ಕಿವಿ ಹಾಕೊಂಡು ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 16 1 16, ಇನ್ನು 14 ಉಳಿಯುತ್ತೆ, ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 16 8 128. ಸೊ ಇನ್ನು 12 ಉಳಿಯುತ್ತೆ, 0.18 ಬರುತ್ತೆ, 0.18. ಸೊ ಈ 16/3 ವ್ಯುತ್ಕ್ರಮ ಅಂದರೆ ರೆಸಿಪ್ರೋಕಲ್ ಅಂದರೆ ಉಲ್ಟಾ ಆಗುತ್ತೆ, 3/16. ಇನ್ನು ಡೆಸಿಮಲಲ್ಲಿ ಬರ್ಕೊಂಡ್ರೆ 0.18 ಬರುತ್ತೆ. ಈ 0.18 ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ಅಂತ ಕೇಳಿದ್ದಾನೆ. 1/4 ಅಂದರೆ 0.25, 1/3 ಅಂದರೆ 0.33 ಆಗುತ್ತೆ. ನೀವು ಡಿವೈಡ್ ಮಾಡಿ ನೋಡ್ರಿ. ಈ 0.18 ಅನ್ನೋದು 0.25ನ ನಂತರ 0.33ನ ನಡುವೆ ಬರುತ್ತೆ ಅಂದರೆ ಇದು 100% ರಾಂಗ್ ಅಂತ ಹೇಳ್ತೀವಿ. ಇದ್ರ ನಡುವೆ 0.18 ಬರಲ್ಲ. ದಟ್ ಮೀನ್ಸ್ 18 ಅನ್ನೋದು 25ರ ನಂತರ 33 ಒಳಗಡೆ ಬರ್ತದೆ ಅಂದರೆ ಬರಲ್ಲ, ಅದು ಹಾಗಾಗಿ ರಾಂಗ್. ಸೊ ಅಲ್ಲಿ 3/20 ಅಂದರೆ 21 20, ಇನ್ನು 1 ಉಳಿಯುತ್ತೆ, 0.15 ಬರುತ್ತೆ. 50ರಿಂದ 9 ಡಿವೈಡ್ ಮಾಡಿದ್ದೀವಿ ಅಂದ್ರೆ 51 50, ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 40 ಉಳಿಯುತ್ತೆ. 8 40, 0.18, 0.15 0.18 ನಡುವೆ ಇದು 0.18 ಬರುತ್ತೆ ಅಂತ ಹೇಳಿದ್ರೆ 100% ಇದು ಕೂಡ ರಾಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ 50ಯಿಂದ 9 ಡಿವೈಡ್ ಮಾಡಿ ನೋಡ್ರಿ, ಪಾಯಿಂಟ್ ಕಟ್ 0 ಎಡಿಸ್ಕೊಳ್ಳಲ್ಲ. 51 50, ಇನ್ನು 40 ಉಳಿಯುತ್ತೆ, ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ, 58 400. ಸೊ 0.18 ಅನ್ನೋದು ಇವೆರಡರ ನಡುವೆ ಬರಲ್ಲ, 0.18 ಇದೆ ಅಂದರೆ ಇದು ರಾಂಗ್ ಅಂತ ಹೇಳ್ತೀವಿ.
ನೆಕ್ಸ್ಟ್ 9/20 ಅಂದರೆ 0.18 ಆಗುತ್ತೆ. 1/5 ಅಂದರೆ 0.20 ಆಗುತ್ತೆ. ಇವೆಲ್ಲರ ನಡುವೆ 0.18 ಬರಲ್ಲ. ಸೊ ಅದು 0.18 ಆಗುತ್ತೆ, ಅದು 0.18 ಬರುತ್ತೆ. ಸೊ 0.18 ಇನ್ನು ಮುಂದಕ್ಕೆ ಹೋದ್ವಿ ಅಂದರೆ ಇದು ಏನೋ ಪಾಯಿಂಟ್ ಕಟ್ 0 ಎಳಿಸ್ಕೊಂಡ್ರೆ 16 ಎಷ್ಟಲೇ ಅಂದರೆ 16 8 128, 16 7 112, 0.187 ಆಗುತ್ತೆ. 100% 0.187 ಅನ್ನೋದು ಇವೆರಡರ ಸಂಖ್ಯೆಗಳ ನಡುವೆ ಬರ್ತಾ ಇದೆ ಅಂದರೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಯಾಕಂದ್ರೆ 1/5 ಅಂದರೆ 0.2 ಆಗುತ್ತೆ, 0.20. 1/4 ಅಂದರೆ 0.25 ನಡುವೆ 0.187 ಬರಲ್ಲ. ಹಾಗಾಗಿ ಇದು ರಾಂಗು, ಇದು ರಾಂಗು, ಇದು ರಾಂಗು. 0.187 ಬರೋದು ಇವೆರಡು ಸಂಖ್ಯೆಗಳ ನಡುವೆ ಬರುತ್ತೆ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಣ. BDಯು ABCD ಸಮಾಂತರ ಚತುರ್ಭುಜದ ಕರ್ಣವಾಗಿದೆ ಅಂತಿದೆ. ಫಸ್ಟ್ ಆಫ್ ಆಲ್ ಸಮಾಂತರ ಚತುರ್ಭುಜ ಅಂದರೆ ಈ ರೀತಿ ಇರುತ್ತೆ. ನಾನು ಹೆಸರು ಬರಿತೀನಿ, ಇದು A ಬರಿತೀನಿ, ಇದು B ಬರಿತೀನಿ, ಇದು C ಬರಿತೀನಿ, ಇದು D ಬರಿತೀನಿ. ಇಲ್ಲಿ BDಯು ABCD ಸಮಾಂತರ ಚತುರ್ಭುಜದ ಕರ್ಣ ಅಂದರೆ B ಮತ್ತು D ಕರ್ಣವನ್ನು ಹಾಕ್ತೀನಿ. BD ಅನ್ನೋದು ಡಯಾಗನಲ್ ಆಗಿರುತ್ತೆ ಅಂತ. ಆ್ಯಂಗಲ್ CBD = 12x. ನೋಡ್ರಿ, CBD = 12x ಅಂದರೆ ಈ ಭಾಗದಲ್ಲಿ 12x ಬರುತ್ತೆ ಅಂತ. ಆಮೇಲೆ ಆ್ಯಂಗಲ್ ABD = 7y. ABD = 7y, ಈ ಭಾಗದಲ್ಲಿ 7y ಬರುತ್ತೆ ಅಂತ. ಆ್ಯಂಗಲ್ ADB = ADB, ಈ ಕೋನ 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾನೆ, 60 ಡಿಗ್ರಿ. ಆ್ಯಂಗಲ್ CDB ಕೋನ ಇದು 28 ಡಿಗ್ರಿ ಅಂತ ಕೊಟ್ಟಿದ್ದಾನೆ, 28 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಆದಾಗ 2x + 3y ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕಲಿತೀವಿ, ಪರ್ಯಾಯ ಕೋನಗಳು ಅಂತ. ಹೆಂಗೆ ಅಂದರೆ ಈ ಸಿನಿಂದ ಸ್ಟಾರ್ಟ್ ಮಾಡಿ CDB ಆಮೇಲೆ A ಇದೆಯಲ್ಲ Z ಶೇಪಲ್ಲಿದೆ ನೋಡ್ರಿ, ರಿವರ್ಸ್ Z ಶೇಪಲ್ಲಿದೆ ಅಂದರೆ ಇಲ್ಲಿ 2 ಕೋನಗಳು ಸಿಗ್ತವೆ, 28. ಈ Z ಶೇಪಲ್ಲಿ, ರಿವರ್ಸ್ Z ಶೇಪಲ್ಲಿ ಇಲ್ಲಿ 7y ಸಿಗುತ್ತೆ. ಅಂದರೆ ಇವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ AB ಮತ್ತು CD ನಾವು ಪ್ಯಾರಲಲ್ ಆಗಿರೋ ಸಮಾಂತರವಾಗಿರೋದ್ರಿಂದ ಸೊ ಇಲ್ಲಿ 28 ಡಿಗ್ರಿ ಅನ್ನೋದು ಇದು 7y. ಈ ಕೋನ ಏನು ರೈಟ್ ಮಾರ್ಕ್ ಹಾಕಿನಲ್ಲ, ಸೊ ಇಲ್ಲಿ ಬರೋ ಕೋನ ಇವೆರಡೂ ಸಮವಾಗಿರ್ತವೆ ಅಂತ. ಅಂದರೆ 7y = 28 ಡಿಗ್ರಿಗೆ ಸಮ ಅಂತ. 7y = 28 ಡಿಗ್ರಿ ಆದರೆ 7 4 28 ಅಲ್ಲ, y = 4 ಬರುತ್ತೆ ಅಂತ. ಅದೇ ರೀತಿ ನೋಡ್ರಿ, ಈ ಶೇಪಲ್ಲಿ ಇಲ್ಲಿ 12x ಇದೆ. ಈ 12x ಅನ್ನೋದು ಈ 60 ಡಿಗ್ರಿಗೆ ಸಮವಾಗಿರುತ್ತೆ. 12x = 60 ಡಿಗ್ರಿ ಅಂತ ಬರಿತೀವಿ. 12x = 60 ಡಿಗ್ರಿ ಆದರೆ 12 ಇಲ್ಲಿ 60 ಕ್ಯಾನ್ಸಲ್ ಆಗಿ x = 5 ಡಿಗ್ರಿ ಬರುತ್ತೆ. ಸೊ ಎಕ್ಸ್ ಮತ್ತು ವೈನ ಬೆಲೆಗಳು ಗೊತ್ತಾದಮೇಲೆ 2x + 3y ಬೆಲೆ ಕಂಡುಹಿಡಿಬೇಕು. ನೋಡಿ, 2x ಅಂದರೆ 2 × x ಪ್ಲೇಸಲ್ಲಿ 5 ಹಾಕ್ರಿ, ಪ್ಲಸ್ 3y ಅಂತೇಳಿದ್ದಾನೆ, y ಪ್ಲೇಸಲ್ಲಿ 4 ಹಾಕ್ರಿ. 2 5 10 ಬರುತ್ತೆ, 3 × 4 12 ಬರುತ್ತೆ. 10 + 12 ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 22 ಬರುತ್ತೆ. ಸೊ 2x + 3y ಬೆಲೆ 22 ಡಿಗ್ರಿ ಆಗುತ್ತೆ. 22 ಅಂತಕ್ಕಂಥದ್ದು 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಇಫ್ x = ಇದಿಷ್ಟು ಕೊಟ್ಟಿದ್ದಾನೆ, ಇದರ x ಬೆಲೆಗೆ ಎಷ್ಟನ್ನು ಕೂಡಿದಾಗ ಮೊತ್ತ 1.1 ಬರುತ್ತೆ ಅಂತ. ಸೊ ಫಸ್ಟ್ ಈ x ಬೆಲೆ ಕಂಡುಹಿಡ್ಕೊಳ್ಳೋಣ. ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಲಾಸ್ಟ್ ಒನ್ನು ಪ್ಲಸ್ ಇದೆ ಅಂದರೆ ಈ 3 ಕೂಡಲ್ಲ. ಸೊ ಇಲ್ಲಿ ಪಾಯಿಂಟಿಂದ ರೈಟ್ ಸೈಡ್ 3 ಅಂಕೆ ಇದಾವೆ ಅಂದರೆ ಇನ್ನೊಂದು 0 ಹಾಕ್ಕೋಬೋದು. ಪಾಯಿಂಟಿಂದ ರೈಟ್ ಸೈಡ್ 2 ಇದಾವೆ ಅಂದರೆ ಇನ್ನೆರಡು 0 ಹಾಕ್ಕೋಬೋದು. ಯಾಕಂದ್ರೆ ಇಲ್ಲಿ ಪಾಯಿಂಟಿಂದ ರೈಟ್ ಸೈಡ್ 4 ಇದಾವೆ ಅಂದರೆ 1 + 0 + 0 ಅಂದರೆ 1 ಬರುತ್ತೆ. ಆಮೇಲೆ 1 + 0 ಅಂದರೆ 1, 1 + 1 ಅಂದರೆ 2 ಬರುತ್ತೆ. ನೆಕ್ಸ್ಟ್ 0 + 1 1 ಬರುತ್ತೆ. 1 + 1 2 ಬರುತ್ತೆ. ನೆಕ್ಸ್ಟ್ ಇಲ್ಲಿ 1 + 1 2, 2 + 0 ಅಂದರೆ 2 ಬರುತ್ತೆ. ಇವಾಗ ಪಾಯಿಂಟ್ ಕಟ್ಟೋಣ. ಪಾಯಿಂಟಿಂದ ಲೆಫ್ಟ್ ಸೈಡ್ ಇಲ್ಲಿ 0 ಇದೆ. ಸೊ ಇಲ್ಲಿ 10 ಇದೆ, 10 ಪ್ಲಸ್ ಇದೊಂದು ಅಂದರೆ 11 ಆಗುತ್ತೆ. 11.22221 ಬರುತ್ತೆ. ಇದು ಈ 3 ಸಂಖ್ಯೆಗಳನ್ನು ಕೂಡಿದಾಗ 11.22221 ಬರುತ್ತೆ. ಸೊ ಇಲ್ಲಿ 12.101 ಇದೆಯಲ್ಲ, 12.101 ಇಲ್ಲಿ ಏನನ್ನಾರ 0 ಹಾಕೊಂಡು ಮೈನಸ್ ಮಾಡಿರಿ. ಇದು ಮೈನಸ್, ಇದು ಪ್ಲಸ್ ಇದ್ದಂಗೆ. ಇದು ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ ಅಂದರೆ ಫೈನಲ್ ಆನ್ಸರಲ್ಲಿ ಮೈನಸ್ ಬರುತ್ತೆ ಕಳೆದಾಗ.
ಇಲ್ಲಿ 0ಲ್ಲಿ 1 ಹೋಗಲ್ಲ, ದಶಕ ತಗೊಳ್ರಿ, 10ರಲ್ಲಿ 1 ಕಳೆದ್ರೆ 9. ಸೊ ಇಲ್ಲಿ ದಶಕ ಹೋಗಿರೋದ್ರಿಂದ 0 ಉಳಿಯುತ್ತೆ, 0ಲ್ಲಿ 2 ಹೋಗಲ್ಲ, ಮತ್ತು ದಶಕ ತಗೊಳ್ರಿ, 10ರಲ್ಲಿ 2 ಕಳೆದ್ರೆ 8. ಇಲ್ಲಿಂದ ಇಲ್ಲಿ ದಶಕ ಬಂದಿರೋದ್ರಿಂದ 9 ಆಗಿರುತ್ತೆ, 9ರಲ್ಲಿ 2 ಕಳೆದ್ರೆ 7. ಇಲ್ಲಿ 0 ಇರುತ್ತೆ, ದಶಕ ತಗೊಳ್ರಿ, 10 - 2 ಅಂದರೆ 8 ಬರುತ್ತೆ. ಇಲ್ಲಿ 1 ಉಳಿಯುತ್ತೆ, 0, ಇಲ್ಲೂ 0 ಇದೆ, 0.8789 ಬರುತ್ತೆ. ಸೊ ಇದು ಎಕ್ಸ್ನ ವ್ಯಾಲ್ಯೂ. ಈ ಎಕ್ಸ್ನ ವ್ಯಾಲ್ಯೂ -0.8789 ಇದೆಯಲ್ಲ, ಇದಕ್ಕೆ ಎಷ್ಟನ್ನು ಕೂಡಿದರೆ ನಮಗೆ ಮೊತ್ತ 1.1 ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಎಕ್ಸ್ನ ಬೆಲೆ 0.8789ಗೆ ಎಷ್ಟನ್ನು ಕೂಡಿದಾಗ ನಮ್ಮ ಆನ್ಸರ್ 1.1 ಬರುತ್ತೆ ಅಂದರೆ, ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿರೋ ನಂಬರ್ ಬೇಕಂದರೆ ನೆಗೆಟಿವ್ ವ್ಯಾಲ್ಯೂ ರೈಟ್ ಸೈಡಿಗೆ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ. 1.1 ಇದೆ, ಅದು ಮೈನಸ್ ವ್ಯಾಲ್ಯೂ ರೈಟ್ ಸೈಡಿಗೆ ಬಂದರೆ ಪ್ಲಸ್ ವ್ಯಾಲ್ಯೂ 8789 ಆಗುತ್ತೆ. 1.1ಕ್ಕೆ 0.8789 ಕೂಡಬೇಕು. ಸೊ ಇಲ್ಲಿ 9, 8, 7, ಇಲ್ಲಿ 9, ಇಲ್ಲಿ 1, 1.9789 ಬರುತ್ತೆ. 1.9789 ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ನಂಬರು 1.9789 ಅಂತ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇಲ್ಲಿ 2 ಪರಿಪೂರಕ ಅಥವಾ ಸರಳ ಕೋನ ಪೂರಕ ಕೋನಗಳ ವ್ಯತ್ಯಾಸ 20 ಡಿಗ್ರಿ ಇದೆ. ಅವುಗಳಲ್ಲಿ ಚಿಕ್ಕ ಕೋನ P ಆಗಿದ್ದರೆ 3P - 50 ಇದರ ಬೆಲೆಯು ಅಂತ ಇದೆ. ನೋಡ್ರಿ, ಇಲ್ಲಿ ಎರಡು ಸರಳ ಕೋನ ಪೂರಕ ಅಥವಾ ಪರಿಪೂರಕ, ಇಂಗ್ಲೀಷಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ P ಅನ್ನೋದು ಒಂದು ಕೋನ ಅಂದರೆ ಇನ್ನೊಂದು ಕೋನ ನಾನು Q ಅಂತ ತಗೊಂತೀನಿ. ಚಿಕ್ಕದು P ಅಂತ ತಗೊಂಡು ದೊಡ್ಡದು Q ಅಂತ ತಗೊಂಡ್ರೆ 2 ಸರಳ ಕೋನ ಪೂರಕ ಅಂದರೆ 2 ಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಮಾತ್ರ ಇವನ್ನ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. 2 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇದ್ದರೆ ಮಾತ್ರ ಅವನ್ನ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಪರಿಪೂರಕ ಅಥವಾ ಸರಳ ಕೋನ ಪೂರಕಗಳು ಅಂತ ಕರಿತೀವಿ. ಬಟ್ ಇಲ್ಲಿ ಆ 2 ಪರಿಪೂರಕ ಕೋನಗಳ ವ್ಯತ್ಯಾಸ 20 ಡಿಗ್ರಿ ಇದೆ ಅಂದರೆ Q ಕೋನದಲ್ಲಿ P ಕೋನವನ್ನು ಮೈನಸ್ ಮಾಡಿದಾಗ 20 ಡಿಗ್ರಿ ಬರುತ್ತೆ. ಯಾಕಂದರೆ P ಚಿಕ್ಕದಲ್ಲ, ಸೆಕೆಂಡ್ ಬರಿಬೇಕು, Q ದೊಡ್ಡದು ಫಸ್ಟ್ ಬರಿಬೇಕು. ನೋಡ್ರಿ, ಪರಿಪೂರಕ ಕೋನಗಳ ಮೊತ್ತ 180 ಡಿಗ್ರಿ ಬರುತ್ತೆ. ಅವುಗಳ ವ್ಯತ್ಯಾಸವನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ, ಅದು 20 ಡಿಗ್ರಿ ಬರ್ಕೋಬೇಕು. ಇವಾಗ ಇಲ್ಲಿ ನಾವೇನು ಕಂಡುಹಿಡಿಬೇಕಂದ್ರೆ P ಅತ್ಯಂತ ಚಿಕ್ಕ ಕೋನ ಅಂತೇಳಿದ್ದಾನೆ. ಇಲ್ಲಿ P ಸೆಕೆಂಡ್ ಪ್ಲೇಸಲ್ಲಿದೆ ಅಂದರೆ P ಬೇಕು ಅಂದರೆ ನೋಡ್ರಿ, ಆ 2 ಕೋನಗಳ ಮೊತ್ತ ಮತ್ತು ವ್ಯತ್ಯಾಸ ಗೊತ್ತಿದ್ದಾಗ, 2 ಕೋನಗಳ ಮೊತ್ತ, ಈ ಪ್ಲಸ್ ಅಂದರೆ ಮೊತ್ತ, ಮೈನಸ್ ಅಂದರೆ ವ್ಯತ್ಯಾಸ ಗೊತ್ತಿದ್ದಾಗ, ಈ ಎರಡನೇ ಕೋನ P ಕೋನದ ಅಳತೆ ಬೇಕು ಅಂದರೆ ಇವೆರಡನ್ನ ಮೈನಸ್ ಮಾಡಿರಿ. 180ರಲ್ಲಿ 20ನ್ನ ಮೈನಸ್ ಮಾಡಿ /2 ಮಾಡಿದ್ರೆ P ಕೋನ ಸಿಗುತ್ತೆ. 180ರಲ್ಲಿ 20 ಮೈನಸ್ ಮಾಡಿದ್ರೆ 160 /2 ಅಂದರೆ 80 ಡಿಗ್ರಿ ಆಗಿರುತ್ತೆ P ಕೋನ. ಸೊ ಇಲ್ಲಿ ಕೇಳಿರೋದು 3P - 50 ಇದೆ. 3P - 50 ಇದೆ ಅಂದರೆ 3 × P ಕೋನದ ಅಳತೆ 80 ಡಿಗ್ರಿ ಇದೆ, -50 ಅಂತ ಬರಿತೀನಿ. ಸೊ 80 × 3 240 ಆಗುತ್ತೆ, ಮೈನಸ್ ಅದ್ರಾಗ 50 ಕಳ್ಕೊಳ್ರಿ, ಎಷ್ಟು ಬರುತ್ತೆ ಅಂದರೆ 190 ಡಿಗ್ರಿ ಬರುತ್ತೆ, 190 ಡಿಗ್ರಿ ಬರುತ್ತೆ. 3P - 50 ಅಂದರೆ 190 ಡಿಗ್ರಿ ಆಗುತ್ತೆ. 190 ಡಿಗ್ರಿ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಸೊ ಇಲ್ಲಿ x/y ಇದೆ. x/y = -1/3 ಹೋಲ್ ಪವರ್ -3 ಇದೆ, /2/3 ಹೋಲ್ ಪವರ್ -4 ಇದೆ, 2/3 ಹೋಲ್ ಪವರ್ -4 ಇದೆ. ಸೊ ಹಾಗಾದ್ರಲ್ಲಿ x/y + y/x ಹೋಲ್ ಪವರ್ -1 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟು x/y ನ ಬೆಲೆ ಕಂಡುಹಿಡಿಬೇಕು ಅಂದರೆ x/y = ಇಲ್ಲಿ -1/3 ಹೋಲ್ ಪವರ್ -3 ಇದೆ. ಹೋಲ್ ಪವರ್ ಈ ಮೈನಸ್ ಇರೋದು ಪ್ಲಸ್ ಆಗ್ಬೇಕಾದ್ರೆ ಇದು ಉಲ್ಟಾ ಮಾಡ್ಕೋಬೇಕು. -1/3ನ -3/1 ಅಂತ ಬರ್ಕೊಂಡ್ರೆ ಹೋಲ್ ಪವರಲ್ಲಿ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. ಸೊ ಡಿವೈಡ್ ಬೈ ಹಾಕೊಳ್ಳೋಣ. ಇದು ಕೂಡ ಅಷ್ಟೇ, ಹೋಲ್ ಪವರಲ್ಲಿ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಾದ್ರೆ 2/3ನ ಉಲ್ಟಾ ಮಾಡ್ಕೊಂಡ್ರೆ 3/2 ಆಗುತ್ತೆ, ಹೋಲ್ ಪವರ್ 4 ಆಗುತ್ತೆ. ಸೊ -3ನ 3 ಪಟ್ಟು ಗುಣಿಸಿದ್ರೆ -27 ಬರುತ್ತೆ. ಕೆಳಗಡೆ 1 ಕ್ಯೂಬ್ ಅಂದರೆ 1 ಬರುತ್ತೆ. ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕೊಳ್ಳೋಣ. ಇವಾಗ ಉಲ್ಟಾ ಆಗುತ್ತೆ. ಈ ಡಿವೈಡ್ ಬೈ ಚಿಹ್ನೆ ತೆಗೆದು ಇಂಟು ಹಾಕಿದ್ರೆ ಇದು ಉಲ್ಟಾ ಆಗುತ್ತೆ. 3/2 ಇರೋದು 2/3 ಆಗುತ್ತೆ. 2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. 3ನ್ನ ಹಿಂಗೆ 4 ಸಲ ಹಾಕ್ಕೊಂಡು ಗುಣಾಕಾರ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 81 ಬರುತ್ತೆ.
ಸೊ ಇವಾಗ 27 ಅಂದರೆ 27 ಮೂಲೆ 81 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, -16/3 ಅನ್ನೋದು x/y ನ ಬೆಲೆ ಆಗಿರುತ್ತೆ. x/y ನ ಬೆಲೆ -16/3 ಬರುತ್ತೆ. ಈ -16/3 ಇದರಲ್ಲಿ ಹಾಕ್ಕೊಂಡ್ರೆ ನಾವೇನು ಕಂಡುಹಿಡಿಯಲ್ಲ ಅಂದರೆ ಇದರ ಬೆಲೆ ಕಂಡುಹಿಡಿತಾ ಹೋಗಲ್ಲ. ಸೊ ಇದರ ಬೆಲೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ x/y ಅಂದರೆ -16/3 ಬರಿತೀನಿ, ಪ್ಲಸ್ y/x ಅಂದರೆ ಇದೇ ಉಲ್ಟಾ ಆಗುತ್ತೆ, -3/16 ಆಗುತ್ತೆ. -3/16 ಹೋಲ್ ಪವರ್ -1 ಇದೆ, ಅದು ಹಾಗೆ ಬರ್ಕೊಳ್ಳೋಣ. -16/3 ಹಾಗೆ ಇರಲಿ, ಇಲ್ಲೂ ಮೈನಸ್ ಆಗುತ್ತೆ, ಇದು 3/16 ಆಗುತ್ತೆ. ಇದು 16 ಮೂರಲೆ 48 ಬರ್ಕೊಂಡು ಛೇದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 16 × 16 -256 ಆಗುತ್ತೆ, ಮೈನಸ್ ಬರ್ಕೊಳ್ರಿ. 3 × 3 ಅಂದರೆ 9 ಬರುತ್ತೆ. ಹೋಲ್ ಪವರ್ -1 ಇದೆ, ಅದು ಹಾಗೆ ಅಲ್ಲ, ಹೋಲ್ ಪವರ್ -1. -256 -9 ಅಂದರೆ -265 ಆಗುತ್ತೆ. ಕೆಳಗಡೆ 48 ಬರಿತೀನಿ. ಸೊ ಕೆಳಗಡೆ 48 ಬರ್ಕೊಂಡು ಹೋಲ್ ಪವರ್ -1 ಬರಿತೀನಿ. ಸೊ ಇದು ಪವರ್ -1 ಇರೋದು +1 ಆಗ್ಬೇಕಾದ್ರೆ ಇನ್ನು ರೆಸಿಪ್ರೋಕಲ್ ಆಗಿ ಬರ್ಕೋಬೇಕು. -48/265 ಬರ್ಕೊಂಡ್ವಿ ಅಂದರೆ ಹೋಲ್ ಪವರ್ -1 ಆಗಿ +1 ಆಗುತ್ತೆ. 1 ಬರೆಯೋ ಅವಶ್ಯಕತೆ ಇಲ್ಲ. -48/265 ಆನ್ಸರ್ ಬರುತ್ತೆ. -48/265 ಅಂತ ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? x/y + y/x ಹೋಲ್ ಪವರ್ -1 ಬೆಲೆ -48/265 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದಕ್ಕಿಂತ ಬಿಫೋರ್ ಆಗಿ ನಾನು ಹೇಳಿದ್ದೆ, VAಗೂ ಆನ್ಲೈನ್ ಕೋರ್ಸ್ ಇದೆ, ಆಫ್ಲೈನ್ ಕೋರ್ಸ್ ಇದೆ. ಹಾಗೆ ಲ್ಯಾಂಡ್ ಸರ್ವೇಲ್ಗೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಆನ್ಲೈನ್ ಕೋರ್ಸ್ ಇದೆ. ಅಥವಾ ಓನ್ಲಿ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೂ ಕೂಡ ಆನ್ಲೈನ್ ಕೋರ್ಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಇಲ್ಲಿ A ಮತ್ತು B ಮತ್ತು C ಬೀಜೋಕ್ತಿಗಳನ್ನು ಕೊಟ್ಟು CBD 4 ಬೀಜೋಕ್ತಿಗಳನ್ನು ಕೊಟ್ಟಿದ್ದು. A + B + C - D ಯ ಮೊತ್ತದಲ್ಲಿ x² ಮತ್ತು x ನ ಸಹಗುಣಕಗಳ ಮೊತ್ತ ಎಷ್ಟು ಅಂತ. ಸೊ ಇಲ್ಲಿ A ಅಂದ ತಕ್ಷಣ A ಬೀಜೋಕ್ತಿ ಬರ್ಕೊಳ್ರಿ. ಏನಂದರೆ ಸೊ ಇಲ್ಲಿ A + B + C - D ಕೊಟ್ಟಿದ್ದಾನೆ. ಅಂದರೆ A ಅಂದರೆ 2x² -2x² + 12x ಅಂತ, ಪ್ಲಸ್ B ಅಂದರೆ 11 - 8x + 3x² ಕೊಟ್ಟಿದ್ದಾನೆ. ಪ್ಲಸ್ C ಅಂದರೆ C ಹತ್ರ 17 - 4x² ಬರೀತೀನಿ. ಮೈನಸ್ D ಅಂದರೆ D ಏನಿದೆಯಲ್ಲ ಮೈನಸ್ಸಿಂದ ಗುಣಿಸಿ ಬರೀಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಪ್ರತಿಯೊಂದು ಟರ್ಮ್ನ ಮೈನಸ್ಸಿಂದ ಗುಣಿಸ್ರಿ -x² ಆಗುತ್ತೆ. ಅಲ್ಲಿ ಮೈನಸ್ ಇಂಟು ಮೈನಸ್ +x ಆಗುತ್ತೆ. ಮೈನಸ್ಸಿಂದ ಗುಣಿಸಿದ್ರೆ ಇದು +3 ಆಗುತ್ತೆ. ಇದು D. ಇದಿಷ್ಟು ಸಿಂಪ್ಲಿಫೈ ಮಾಡಿರಿ. ಫಸ್ಟು x² ಟರ್ಮ್ಸ್ ನೋಡ್ಕೊತ ಹೋಗ್ರಿ. x² ಟರ್ಮ್ಸ್ ನೋಡ್ಕೊತ ಹೋಗೋಣ. ಸೊ -2x² ಇದೆ, +3x² ಇದೆ, -4x² ಇದೆ, -x² ಇದೆ, -2 -4 -6. ಇಲ್ಲಿ ಏನಿಲ್ಲ ಒಂದು -7, -7ರಲ್ಲಿ +3 ಕಳೆದ್ರೆ -4x² ಆಗುತ್ತೆ. ಆಮೇಲೆ ಬರೀ ಎಕ್ಸ್ ಟರ್ಮ್ ನೋಡ್ಸ್ಕೊಳ್ರಿ, +12x -8x ಅಂದರೆ 4x ಆಗುತ್ತೆ. 4x + 1x ಅಂದರೆ 5x ಬರುತ್ತೆ. 5x ಬರಿತೀನಿ. ಆಮೇಲೆ 11 + 17 28, 28 + 3 ಅಂದರೆ 31 ಆಗುತ್ತೆ. ಇದಿಷ್ಟು 4 ಸಿಂಪ್ಲಿಫೈ ಮಾಡಿದ್ರೆ ಇಷ್ಟು ಬರುತ್ತೆ. ಇಲ್ಲಿ ಕೇಳಿರೋದು x² ಮತ್ತು x ನ ಸಹಗುಣಕಗಳ ಮೊತ್ತವೆಷ್ಟು. x² ಸಹಗುಣಕ ಅಂದರೆ -4 ಬರುತ್ತೆ. x ನ ಸಹಗುಣಕ ಅಂದರೆ 5 ಬರುತ್ತೆ. ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಆನ್ಸರು? 1 ಬರುತ್ತೆ. +5 - 4 ಅಂದರೆ 1 ಬರುತ್ತೆ. 1 ಅನ್ನೋದು ಇಲ್ಲಿ 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ಟ್ರಯಾಂಗಲ್ಸ್ ABC ಆ್ಯಂಡ್ DEF ನೋಡ್ರಿ, ಇಲ್ಲಿ ABC ಮತ್ತು DEF ಅಂತ 2 ತ್ರಿಭುಜಗಳಿದಾವೆ. ಒಂದು ತ್ರಿಭುಜದ ಹೆಸರು ABC ಅಂತ ಬರಿತಾ ಇದೀನಿ, ಇನ್ನೊಂದು ತ್ರಿಭುಜದ ಹೆಸರು DEF ಅಂತ ಬರಿತೀನಿ. ಸೊ ಇವೆರಡು ತ್ರಿಭುಜಗಳು ಕೊಟ್ಟಿದ್ದಾನೆ. ABC ಮತ್ತು DEFಗಳಲ್ಲಿ B = 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. B ಕೋನ 90 ಡಿಗ್ರಿ ಇದೆ ಅಂತ. ಆಮೇಲೆ BC = 8 ಸೆಂಟಿಮೀಟ್ರ್, BC ಅನ್ನೋದು 8 ಸೆಂಟಿಮೀಟ್ರ್ ಇದೆ ಅಂತ ಹೇಳಿದ್ದಾನೆ. ಆಮೇಲೆ A = 40 ಡಿಗ್ರಿ ಅಂತ ಹೇಳಿದ್ದಾನೆ. A ಕೋನ 40 ಡಿಗ್ರಿ ಇದೆ ಅಂತ. D = 8 ಸೆಂಟಿಮೀಟ್ರ್ ಅಂತ ಹೇಳಿದ್ದಾನೆ. D ಮತ್ತು E ಅನ್ನೋದು 8 ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ F ಕೋನ 40 ಡಿಗ್ರಿ ಇದೆ ಅಂತ ಹೇಳಿದ್ದಾನೆ. F ಕೋನ ಇದು 40 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾನೆ. ಮತ್ತು ಆಮೇಲೆ E = 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. E = 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ.
ಸೊ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಬಿ ಕೋನ 90 ಡಿಗ್ರಿ, ಈ ಕೋನ 90 ಡಿಗ್ರಿ. ಸೊ ಇಲ್ಲಿ ಬಿ ಸಿ 8 ಸೆಂಟಿಮೀಟ್ರ್ ಇದೆ, ಇಲ್ಲಿ ಡಿ 8 ಸೆಂಟಿಮೀಟ್ರ್ ಇದೆ. ಇದನ್ನು ಉಲ್ಟಾ ಮಾಡಿ ಇದ್ರ ಮೇಲಿಟ್ಟರೆ ಇವೆರಡೂ ತ್ರಿಭುಜಗಳು ಏನಾಗಿರ್ತವೆ, ಸರ್ವಸಮ ಆಗಿರ್ತವೆ ಅಂತ. ಸೊ ಸರ್ವಸಮ ಆಗಿರ್ತವೆ ಅಂದರೆ ನೋಡ್ರಿ ಯಾವ ಥರ ಅಂದರೆ, ಎರಡು ಕೋನಗಳು ಸಮವಾಗಿದ್ದಾವೆ, ಒಂದು ಬಾಹು ಸಮವಾಗಿದ್ದಾವೆ. ಅಂದರೆ ಈ ಎರಡು ಕೋನಗಳು 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಆರ್ ಅಂತ ಬರಿತೀವಿ, ರೈಟ್ ಆ್ಯಂಗಲ್ಲು. ಸೊ ಒಂದು ಲಂಬ ಕೋನ ಇದೆ, ಆಮೇಲೆ ಒಂದು ಕೋನ 40 ಡಿಗ್ರಿ, ಈ ಕೋನ 40 ಡಿಗ್ರಿ ಇದೆ ಅಂದರೆ ಇನ್ನೊಂದು ಆ್ಯಂಗಲ್ ಇದೆ. ಸೊ ಒಂದು ಸೈಡ್ 8 ಸೆಂಟಿಮೀಟ್ರ್, ಈ ಸೈಡ್ 8 ಸೆಂಟಿಮೀಟ್ರ್ ಇದೆ ಅಂದರೆ ಒಂದು ಸೈಡ್ ಇದೆ. ಸೊ RHS ಅಂತ ಕರಿತೀವಿ, ರೈಟ್ ಆ್ಯಂಗಲ್ಡ್ ಸೈಡ್ ಅಂತ ಕರಿತೀವಿ. ಸೊ ನೋಡ್ರಿ, ಒಂದು ಕೋನ 90 ಡಿಗ್ರಿ, ಮತ್ತೊಂದು ಬಾಹು 8 ಸೆಂಟಿಮೀಟ್ರ್ ಇದೆ ಅಂದರೆ ಇವೆರಡೂ ಕೋನಗಳನ್ನು ಇವೆರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ ಬೈ ಯೂಸಿಂಗ್ ರೈಟ್ ಆ್ಯಂಗಲ್ಡ್ ಸೈಡ್ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಸೈಡ್ ಅಂತ RAS ಅಥವಾ RHAS ಅಂತ ಬರಿತೀವಿ. RHS ಅಂದರೆ ಈ ಆಪ್ಷನ್ ಕರೆಕ್ಟ್. ಅಂದರೆ ಇವೆರಡೂ ತ್ರಿಭುಜಗಳು ಸರ್ವಸಮ ಕಾಂಗ್ರಿಯಂಟ್ ಟ್ರಯಾಂಗಲ್ಸ್ ಅಂತ ಕರಿಬೇಕು. ಅಂದರೆ ಯಾವ ಒಂದು ಪಾಸ್ಟುಲೇಟ್ ಪ್ರಕಾರ ASA ಪಾಸ್ಟುಲೇಟು ಅಥವಾ SAS ಅಥವಾ AAS RHS ಪಾಸ್ಟುಲೇಟ್ಸ್ ಅಂತ ಇದಾವಲ್ಲ, ಅವು ಸರ್ವಸಮ ತ್ರಿಭುಜಗಳು ಅಂತ ಕರಿಬೇಕಂದ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ABC ಕೋನಕ್ಕೆ ABC ತ್ರಿಭುಜ ABC ಇದೆ ಅಂದರೆ, ಸೊ ಇಲ್ಲಿ B ಕೋನ 90 ಡಿಗ್ರಿ ಇದೆ ಅಂದರೆ ಇಲ್ಲಿ ಈ ಕೋನ 90 ಡಿಗ್ರಿ ಇದೆ ಅಂದರೆ ಮಧ್ಯದಲ್ಲಿ ಈ ಬರಬೇಕು. ಸೊ ಇಲ್ಲಿ BC 8 ಸೆಂಟಿಮೀಟ್ರ್ ಇದೆ ಅಂದರೆ ಇಲ್ಲಿ ಯಾವುದು ಬರ್ಬೇಕಂದ್ರೆ ED ಬರಬೇಕು. ಇಲ್ಲಿ D ಬರಿತಾ ಅಂದರೆ ಇಲ್ಲಿ F ಬರಬೇಕು. ಹಾಗಾಗಿ FED ತ್ರಿಭುಜಕ್ಕೆ ಸಮ ಇದೆ. ಯಾಕಂದ್ರೆ ಇಲ್ಲಿ BC 8 ಸೆಂಟಿಮೀಟ್ರ್ ಇದೆ ಅಂದರೆ ಇಲ್ಲಿ ED 8 ಸೆಂಟಿಮೀಟ್ರ್ ಇದೆ. ಆ BC ಜಾಗದಲ್ಲಿ ED ಬರ್ಕೋಬೇಕು. ಸೊ ಈ ಸೈಡ್ ಉಳಿದ್ರೆ ಅದು F ಅಕ್ಷರ ಅಲ್ಲ, F ಬರಿತಾನೆ. ತ್ರಿಭುಜ ABC ಮತ್ತು ತ್ರಿಭುಜ FED ಮಾತ್ರ ಸರ್ವಸಮ ತ್ರಿಭುಜಗಳಾಗ್ತವೆ. ಸೊ ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ರಾಂಗ್ ಅಂತ ಕರಿತೀವಿ. ಆರ್ ಅಂದರೆ ರೈಟ್ ಆ್ಯಂಗಲ್ಡ್ ಸೈಡ್ ಅಂತ ಕರಿತೀವಿ. ಒಂದು ಲಂಬಕೋನ ಒಂದು ಸೈಡ್ ಸಮ ಇದೆ ಅಂದರೆ ಸೊ ಲಂಬಕೋನ ಒಂದು ಇದೆ 90 ಡಿಗ್ರಿ, ಇನ್ನೊಂದು ಸೈಡು 8 ಸೇಮ್ ಇದೆ ಅಂದರೆ ಇದನ್ನು ನಾವು RHS ಪಾಸ್ಟುಲೇಟ್ ಅಂತ ಕರಿತೀವಿ. RHS ಪಾಸ್ಟುಲೇಟ್ ಪ್ರಕಾರ ತ್ರಿಭುಜ ABCಗೆ ತ್ರಿಭುಜ DF ಹೇಳಂಗಿಲ್ಲ. ಯಾಕಂದರೆ ಇಲ್ಲಿ 8 ಸೆಂಟಿಮೀಟ್ರ್ ಇಲ್ಲಿದೆ, ಇಲ್ಲಿ 8 ಸೆಂಟಿಮೀಟ್ರ್ ಇದೆ ಅಂದರೆ ಇಲ್ಲಿ BC ಬಾಹುಗೆ ಇಲ್ಲಿ ED ಬಾಹು ಇದೆ ಅಂದರೆ ಇಲ್ಲಿ BC ಜಾಗದಲ್ಲಿ ಇಲ್ಲಿ ED ಬರಬೇಕು. ಹಾಗಾಗಿ ED ಬರ್ಕೊಂಡು ಇಲ್ಲಿ ಫಸ್ಟಿಗೆ F ಬರ್ಕೊಂಡೆ ಇಲ್ಲಿ A ಕೋನ ಇದೆ ಅಂದರೆ ಬಿಫೋರ್ F ಕೋನ ಬರೀಬೇಕು. ಸೊ ಯಾಕಂದರೆ ಇಲ್ಲಿ A ಕೋನ ಇದು 40 ಡಿಗ್ರಿ ಇದೆ ಅಂದರೆ ಇಲ್ಲಿ F ಕೋನ 40 ಡಿಗ್ರಿ ಇದೆ ಅಂದರೆ A ಜಾಗದಲ್ಲಿ ಇಲ್ಲಿ F ಬರಬೇಕು ಅಂತ. ಸೊ ಈ ರೀತಿ ABC ಮತ್ತು FED ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ ಬೈ ಯೂಸಿಂಗ್ RHS ಪಾಸ್ಟುಲೇಟ್ ಪ್ರಕಾರ. ಸೊ ಇವಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಪ್ರಶ್ನೆಗಳನ್ನ ಯಾವ ಥರ ಸಾಲ್ವ್ ಮಾಡೋದಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.